ಡಿ ಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ ಬೆಂಗಳೂರು ಉಸ್ತುವಾರಿ ಯಾರ ಪಾಲಾಗತ್ತೆ ಅನ್ನೋದು ಸದ್ಯದ ಪ್ರಶ್ನೆ. ಸಿಎಂ ಡಿ ಕೆ ಶಿವಕುಮಾರ್ಗೆ ಇದೇ ವಿಚಾರ ಕಗ್ಗಂಟಾಗಿದೆ. ಬೆಂಗಳೂರು ಉಸ್ತುವಾರಿ ಹಂಚಿಕೆ ವಿಚಾರ ಏನಿದೆ ಅದು ನೂತನ ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಕಗ್ಗಂಟಾಗಿರುವಂಥದ್ದು. ಯಾಕೆಂದರೆ ಈ ರೇಸ್ನಲ್ಲಿ ರಾಮಲಿಂಗಾರೆಡ್ಡಿ ಅವರು ಹಾಗೆ ಕೃಷ್ಣ ಬೈರೇಗೌಡರು ಇಬ್ಬರು ಕೂಡ ಈ ರೇಸ್ನಲ್ಲಿದ್ದಾರೆ. ಅವರಿಬ್ಬರಲ್ಲಿ ಒಬ್ಬರಿಗೆ ಕೊಡುವ ಬಗ್ಗೆ ಚರ್ಚೆ ಆಗ್ತಾ ಇದೆ. ಈ ಹಿಂದೆ ಡಿ ಕೆ ಶಿವಕುಮಾರ್ ಅವರೇ ಬೆಂಗಳೂರು ಉಸ್ತುವಾರಿಯನ್ನು ಆ ಜವಾಬ್ದಾರಿಯನ್ನು ನಿಭಾಯಿಸಿದ್ರು. ಇದೀಗ ಇಬ್ಬರು ಹಿರಿಯ ನಾಯಕರ ಹೆಸರುಗಳು ಕೇಳಿ ಬರ್ತಾ ಇದೆ. ಇದು ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಟೆನ್ಷನ್ ಆಗಿದೆ. ಬ್ರ್ಯಾಂಡ್ ಬೆಂಗಳೂರು ಜವಾಬ್ದಾರಿಯನ್ನು ಯಾರ ಹೆಗಲಿಗೆ ಹಾಕಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಸದ್ಯದ ಟೆನ್ಷನ್. ಬ್ರ್ಯಾಂಡ್ ಬೆಂಗಳೂರು ಜವಾಬ್ದಾರಿಯನ್ನು ಖುದ್ದು ಡಿ ಕೆ ಶಿವಕುಮಾರ್ ಅವರೇ ಹೊತ್ತುಕೊಂಡಿದ್ರು. ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿದ್ದಂತಹ ಸಂದರ್ಭದಲ್ಲಿ DCM ಆಗಿದ್ದಂತಹ ಡಿ ಕೆ ಶಿವಕುಮಾರ್ ಅವರು ಆಗ ಬೆಂಗಳೂರು ನಗರ ಅಭಿವೃದ್ಧಿಯ ಉಸ್ತುವಾರಿಯನ್ನು, ಬ್ರ್ಯಾಂಡ್ ಬೆಂಗಳೂರಿನ ಹೊಣೆಯನ್ನು ತಮ್ಮ ಹೆಗಲ ಮೇಲೆಯೇ ಹೊತ್ತುಕೊಂಡಿದ್ದರು. ಇದೀಗ ಅವರೇ ಮುಖ್ಯಮಂತ್ರಿಗಳಾಗಿದ್ದಾರೆ. ಹೀಗಾಗಿ ರಾಮಲಿಂಗಾರೆಡ್ಡಿ ಅವರಿಗೆ ಕೊಡಬೇಕಾ ಅಥವಾ ಕೃಷ್ಣ ಬೈರವರಿಗೆ ಕೊಡಬೇಕಾ ಅನ್ನೋದ್ರ ಬಗ್ಗೆ ಟೆನ್ಷನ್ನಲ್ಲಿದ್ದಾರೆ. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಗಣಪತಿ ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ. ಗಣಪತಿ, ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗ್ತಾ ಇದ್ದಂತೆ ಬೆಂಗಳೂರು ಉಸ್ತುವಾರಿಯ ಬಗ್ಗೆ ಟೆನ್ಷನ್ ಶುರುವಾಗಿರುವಂಥದ್ದು. ಏನು ಚರ್ಚೆ ನಡೀತಾ ಇದೆ? ರಾಮಲಿಂಗಾರೆಡ್ಡಿ ಹಾಗೆ ಕೃಷ್ಣ ಬೈರೇಗೌಡರು ಇಬ್ಬರ ಪ್ಲಸ್ ಏನು ಮೈನಸ್ ಏನು? ಅಳೆದು ತೂಗಿದವಾಗ ಯಾರ ತೂಕ ಜಾಸ್ತಿ ಆಗಬಹುದು ಗಣಪತಿ? ಖಂಡಿತ ನವೀನ್, ಯಾಕಂತಂದರೆ ಬೆಂಗಳೂರಿನ ಉಸ್ತುವಾರಿ ಪಡೆಯುವ ಜವಾಬ್ದಾರಿ ಹೊಂದುವಂತಹ ನಾಯಕರು ಹೇಗಿರಬೇಕು ಅಂತಂದರೆ ಬ್ರ್ಯಾಂಡ್ ಬೆಂಗಳೂರನ್ನು ಕೂಡ ಅಭಿವೃದ್ಧಿ ಮಾಡಿಸಬೇಕು, ಜೊತೆಗೆ ಮುಂಬರುವಂತಹ GBA ಚುನಾವಣೆಯ ಜವಾಬ್ದಾರಿ ಕೂಡ ಅವ್ರ ಹೆಗಲಿಗೆ ಹಾಕಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ನೋಡೋದಾದರೆ ರಾಮಲಿಂಗಾರೆಡ್ಡಿ ಅವರು ಹಿರಿಯ ನಾಯಕರ ಜೊತೆಗೆ ರೆಡ್ಡಿ ಸಮುದಾಯದ ನಾಯಕರು, ಜೊತೆಗೆ ಕೃಷ್ಣ ಬೈರೇಗೌಡರ ಹೆಸರು ಕೂಡ ಈ ಹೊತ್ತಲ್ಲಿ ಕೂಡ ಸಾಕಷ್ಟು ಚರ್ಚೆ ಆಗ್ತಿರುವಂಥದ್ದು. ಅಂದರೆ ಇದು ಕೇವಲ ರಾಜಕೀಯ ಅಷ್ಟೇ ಅಲ್ಲ, ಆರ್ಥಿಕ ವ್ಯವಸ್ಥೆಯಲ್ಲೂ ಕೂಡ ಒಂದಷ್ಟು ಅಳೆದು ತೂಗಿ ಲೆಕ್ಕಾಚಾರ ಹಾಕಬೇಕು ಅಂತಂದರೆ ಕೃಷ್ಣ ಬೈರೇಗೌಡರ ಹೆಸರು ಕೂಡ ಸಾಕಷ್ಟು ಕೇಳಿ ಬರ್ತಿರುವಂಥದ್ದು. ಜೊತೆಗೆ ಬೆಂಗಳೂರಿನ ಹಿಡಿತ ಕೂಡ ಕೃಷ್ಣ ಬೈರೇಗೌಡರಿಗೂ ಕೂಡ ಇದೆ. ಜೊತೆಗೆ ರಾಮಲಿಂಗಾರೆಡ್ಡಿ ಅವರು ಕೂಡ ಈ ಹಿಂದೆ ಅಂದರೆ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ CM ಆಗಿದ್ದಾಗ ಬಹಳಷ್ಟು ನಿರೀಕ್ಷೆ ಇಟ್ಟಿದ್ರು. ನೇರವಾಗಿ ಬೆಂಗಳೂರು ಉಸ್ತುವಾರಿ ನನಗೆ ಸಿಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲೂ ಕೂಡ ಇದ್ರು. ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು DCM ಆಗಿದ್ದಾಗ ಬೆಂಗಳೂರು ಉಸ್ತುವಾರಿಯನ್ನು ಅವರೇ ವಹಿಸಿಕೊಂಡ್ರು. ಜೊತೆಗೆ ಆ ಉಸ್ತುವಾರಿಯ ಜೊತೆಗೆ ಬ್ರ್ಯಾಂಡ್ ಬೆಂಗಳೂರು ಅಂತ ಹೆಸರು ಕೂಡ ಇಟ್ಟರು. ಆದರೆ ಆ ಬ್ರ್ಯಾಂಡ್ ಬೆಂಗಳೂರು ಉಳಿಸುವಂಥ ನಾಯಕರು ಯಾರು ಅಂತ ಈಗಾಗಲೇ ಚರ್ಚೆ ಮಾಡ್ತಿರುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನ ಇಬ್ಬರ ನಾಯಕರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಒಬ್ಬರು ಕೃಷ್ಣ ಬೈರೇಗೌಡರು ಹಾಗೆ ರಾಮಲಿಂಗಾರೆಡ್ಡಿ ಅವರು. ಪ್ರಮುಖವಾಗಿ DKC ಅವರಿಗೆ ಹೆಚ್ಚಾಗಿ ಇರುವ ನಿರೀಕ್ಷೆ ಇರುವಂಥದ್ದು ರಾಮಲಿಂಗಾರೆಡ್ಡಿ ಅವರಿಗೆ ಕೊಡಬೇಕು ಅಂತ. ಆದರೆ ಒಂದಷ್ಟು ಚುನಾವಣೆ ಇರ್ಬೋದು, ಜೊತೆಗೆ ಬೆಂಗಳೂರು ನಿರ್ವಹಣೆ ಆರ್ಥಿಕವಾಗಿ ಹೇಗೆ ನಿರ್ವಹಣೆ ಮಾಡಬೇಕು, ಇಲ್ಲಿ ಬರುವಂತಹ ಒಂದಷ್ಟು ಬಂಡವಾಳ ಆರ್ಥಿಕವಾಗಿ ಹೇಗೆ ಒಂದಷ್ಟು ಕಂಪ್ನಿಗಳನ್ನು ಕರೆತರಬೇಕು, ಈ ನಿಟ್ಟಿನಲ್ಲಿ ಲೆಕ್ಕಾಚಾರದಲ್ಲಿ ಹೋದರೆ ಕೃಷ್ಣ ಬೈರೇಗೌಡರು ಒಂದಷ್ಟು ಜೊತೆಗೆ ಅನುಭವಿ ರಾಜಕಾರಣಿ ಕೂಡ ಹೌದು. ಹೀಗಾಗಿ ಪ್ರಮುಖವಾಗಿ ರಾಮಲಿಂಗಾರೆಡ್ಡಿ ಅವರು ಈ ಹಿಂದೆ ತನಗೆ ಸಿಕ್ಕಿಲ್ಲ, ಈ ಬಾರಿ ಆದರೂ ಕೂಡ ನನಗೆ ಕೊಡಬೇಕು, ಜೊತೆಗೆ ಮುಂದಿನ GBA ಚುನಾವಣೆ ಜವಾಬ್ದಾರಿ ನನಗೂ ಸಿಗುತ್ತೆ, ಜೊತೆಗೆ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಗೆಲ್ಸ್ಕೊಂಡು ಬರುವಂತಹ ಜವಾಬ್ದಾರಿ ಜೊತೆಗೆ ತಾಕತ್ತು ಕೂಡ ನನಗಿದೆ ಲೆಕ್ಕಾಚಾರದಲ್ಲಿ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ಗೆ ಕೂಡ ತಿಳಿಸಿದ್ದಾರೆ. ಆದರೆ ಕೃಷ್ಣ ಬೈರೇಗೌಡರ ಹೆಸರೇ ಈಗ ಯಾಕೆ ಬರ್ತಾ ಇದೆ ಅಂತಂದರೆ ಪ್ರಮುಖವಾಗಿ ಒಕ್ಕಲಿಗರಿಗೆ ಈಗಾಗಲೇ CM ಸ್ಥಾನ ಸಿಕ್ಕಿರುವಂಥದ್ದು, ಜೊತೆಗೆ ಒಂದಷ್ಟು ಸ್ಥಾನ ಒಕ್ಕಲಿಗರಿಗೆ ಕೊಟ್ಟಿದ್ದೇ ಆದಲ್ಲಿ ಒಕ್ಕಲಿಗರು ಕೂಡ ಪ್ರಾಬಲ್ಯ ಆಗ್ತಾರೆ, ಜೊತೆಗೆ ಒಕ್ಕಲಿಗರ ಸಮುದಾಯ ಕೂಡ ಈ ಸರ್ಕಾರದ ಜೊತೆಗೆ ನಿಲ್ಲುತ್ತೆ. ಅನುಭವಿ ರಾಜಕಾರಣಿ ಆಗಿರೋದ್ರಿಂದ ಒಂದಷ್ಟು ಅಳದಿತೋಗಿ ಲೆಕ್ಕಾಚಾರ ಮಾಡೋದಾದರೆ ಮುಂಬರುವ ಚುನಾವಣೆ ಜೊತೆಗೆ ಬ್ರ್ಯಾಂಡ್ ಬೆಂಗಳೂರು ಉಳಿಸುವಂಥ ಆ ನಾಯಕತ್ವ, ಆ ತಾಕತ್ತು ಕೃಷ್ಣ ಬೈರೇಗೌಡರಿಗೂ ಇದೆ. ಹೀಗಾಗಿ ಈ ಇಬ್ಬರ ನಾಯಕರ ಹೆಸರು ಈಗಾಗಲೇ ಹೆಚ್ಚಾಗಿ ತಿಳುಕಾಕೊಂಡಿರುವಂಥದ್ದು. ಈಗಿರುವಂಥ ಸಚಿವ ಸ್ಥಾನಗಳಲ್ಲಿ KJ ಜಾರ್ಜ್ ಅವರು ಕೂಡ ಇದ್ದಾರೆ. ಆದರೆ KJ ಜಾರ್ಜ್ ಅವರ ಬದಲಾಗಿ ಕೃಷ್ಣ ಬೈರೇಗೌಡರು ಜೊತೆಗೆ ರಾಮಲಿಂಗಾರೆಡ್ಡಿ ಅವರ ಹೆಸರು ಅತಿ ಹೆಚ್ಚಾಗಿರುವಂಥದ್ದು. ಬೆಂಗಳೂರಿನ ಅತಿ ಹೆಚ್ಚು ಅನುಭವ ಇರುವಂಥದ್ದು ರಾಮಲಿಂಗಾರೆಡ್ಡಿ ಅವರಿಗೆ. ಹೀಗಾಗಿ ಅತಿ ಹೆಚ್ಚು ಶಾಸಕರು ಕೂಡ ರಾಮಲಿಂಗಾರೆಡ್ಡಿ ಅವರ ಪರವಾಗಿರುವಂಥದ್ದು. ಯಾಕಂತಂದರೆ ಅವರು ಅನುದಾನದ ವಿಚಾರವಾಗಿರ್ಬೋದು, ಜೊತೆಗೆ ಒಂದಷ್ಟು ಶಾಸಕರನ್ನ ಜೊತೆಗೆ ತೆಗೆದುಕೊಂಡು ಹೋಗುವಂಥ ನಿಟ್ಟಿನಲ್ಲೂ ಕೂಡ ಹೆಚ್ಚು ಅನುಭವ ರಾಮಲಿಂಗಾರೆಡ್ಡಿಗಿದೆ. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಜೊತೆಗೆ DK ಶಿವಕುಮಾರ್ ಅವರು ಈ ವಿಚಾರವನ್ನು ಜೊತೆಗೆ ಯಾರ ಹೆಸರನ್ನು ಪ್ರಸ್ತಾಪ ಪಡ್ತಾರೆ, ಜೊತೆಗೆ ಬೆಂಗಳೂರು ಉಸ್ತುವಾರಿ ಯಾರ ಹೆಗಲಿಗೆ ಕೊಡ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಇದೆ. ಆದರೆ ರಾಜಕೀಯ ಆಂತರಿಕವಾಗಿ ಒಂದು ವಿಚಾರಗಳು ಚರ್ಚೆ ಆಗ್ತಿರುವಂಥದ್ದು ನೋಡಿ, DK ಶಿವಕುಮಾರ್ ಅವರು ಏನೇ ಮಾಡಿದರೂ ಕೂಡ ತನಗೂ ಲಾಭ ಇರಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಮಾಡುವಂಥವ್ರು. ಹೀಗಾಗಿ ರಾಮಲಿಂಗಾರೆಡ್ಡಿಗೆ ಕೊಟ್ಟಿದ್ದೇ ಆದಲ್ಲಿ ಹೆಸರು ಯಾರಿಗೆ ಹೋಗುತ್ತೆ, ಹೆಚ್ಚಾಗಿ ರಾಮಲಿಂಗಾರೆಡ್ಡಿ ಪರವಾಗಿ ಹೋಗುತ್ತೆ. ಈ ನಿಟ್ಟಿನಲ್ಲಿ ಒಕ್ಕಲಿಗರ ಪರವಾಗಿ ಬರಲ್ಲ. ಹಾಗಾಗಿ ಕೃಷ್ಣ ಬೈರೇಗೌಡರಿಗೆ ಕೊಟ್ಟಿದ್ದೇ ಆದಲ್ಲಿ DK ಶಿವಕುಮಾರ್ ಅವರು CM ಆಗಿರುವಂಥವ್ರು, ಅದು ಒಕ್ಕಲಿಗರ ಪ್ರಾಬಲ್ಯ ಹೆಚ್ಚುತ್ತೆ. ಜೊತೆಗೆ ಕೃಷ್ಣ ಬೈರೇಗೌಡರು ಕೂಡ ಒಕ್ಕಲಿಗರ ಸಮುದಾಯದಲ್ಲಿರುವಂಥವ್ರು. ಹೀಗಾಗಿ ಒಂದಷ್ಟು ಒಕ್ಕಲಿಗರ ಪ್ರಾಬಲ್ಯ ಹೆಚ್ಚಿಸುವ ಲೆಕ್ಕಾಚಾರದಲ್ಲೂ ಕೂಡ DK ಶಿವಕುಮಾರ್ ಅವರು ಒಂದಷ್ಟು ಲೆಕ್ಕಾಚಾರ ಹಾಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಜವಾಬ್ದಾರಿ ಯಾರಿಗೆ ಸಿಗುತ್ತೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಇರುವಂಥದ್ದು. ನವೀನ್, ಥ್ಯಾಂಕ್ ಯು ಗಣಪತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.